ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸೂಕ್ಷ್ಮದರ್ಶಕದ ಭಾಗಗಳ ಅಧ್ಯಯನವನ್ನು ಮಾಡೋಣ. ಈ ಸೂಕ್ಷ್ಮದರ್ಶಕವನ್ನು ಕಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಇದನ್ನ ಸೂಕ್ಷ್ಮ ಜೀವಿಗಳನ್ನ ನೋಡಲಿಕ್ಕೆ ಬಳಕೆಯನ್ನ ಮಾಡ್ತೀವಿ. ಸೂಕ್ಷ್ಮ ಜೀವಿಗಳು ನಮಗೆ ಬರೀ ಕಣ್ಣಿಗೆ ಕಾಣೋದಿಲ್ಲ. ಇವನ್ನ ನಾವು ಸೂಕ್ಷ್ಮದರ್ಶಕದಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಇದನ್ನ ಮೈಕ್ರೋಸ್ಕೋಪ್ ಅಂದ್ರೆ ಇದನ್ನು ಸೂಕ್ಷ್ಮ ಜೀವಿಗಳು ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನ ನೋಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಸೂಕ್ಷ್ಮದರ್ಶಕವನ್ನ ಬಳಸ್ತೀವಿ. ಇವತ್ತು ನಾ ಇದರ ಭಾಗಗಳನ್ನ ಅಧ್ಯಯನ ಮಾಡೋಣ. ಇದು ನೇತ್ರ ಮಸೂರ, ಇದು ಸಾಮಾನ್ಯ ಹೊಂದಾಣಿಕೆ, ನಿರ್ದಿಷ್ಟ ಹೊಂದಾಣಿಕೆ, ಹಿಡಿಕೆ, ಇದು ವೇದಿಕೆ, ಇದು